ಪಡಿತರ ತೆಗೆದುಕೊಳ್ಳೋದಕ್ಕೆ ಬಂದ BPL ಕಾರ್ಡ್ದಾರರನ್ನ ಭಿಕ್ಷುಕರ ರೀತಿ ಟ್ರೀಟ್ ಮಾಡಿರ್ತಕ್ಕಂಥ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಜೊತೆಗೆ ಸರ್ಕಾರ ಉಚಿತವಾಗಿ ಅಕ್ಕಿ ಕೊಟ್ಟರೆ ಅದಕ್ಕೆ 50 ರೂಪಾಯಿ ಬೇರೆ ವಸೂಲಿ. ಈ ಘಟನೆ ನಡೆದಿರೋದು ಅಬ್ಬಿಗೆರೆ ಭಾಗದಲ್ಲಿ, ಅಬ್ಬಿಗೆರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಈ ಘಟನೆ ನಡೆದಿದೆ. ಈಗಾಗಲೇ ಎಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಇದೆ. ಅದರ ಮಧ್ಯದಲ್ಲಿ ರೇಷನ್ ಪಡೆಯೋದಕ್ಕೆ ಜನ ಬಂದಿದ್ದಾರೆ. ಅಕ್ಕಿಗೋಸ್ಕರ ಕಿಲೋಮೀಟರ್ ಗಟ್ಟಲೆ ನಿಂತಿದ್ದಾರೆ. ಈ ವೇಳೆ ಟೋಕನ್ ಸಿಸ್ಟಮ್ ಮಾಡಿರೋದಂತೆ. ಯಾರು ಬೇಗ ಬರ್ತಾರೆ ಅವ್ರಿಗೆ ಟೋಕನ್ನು. ಅದು ಏನು, ಟೋಕನ್ನನ್ನು ಜನರ ಮಧ್ಯದಲ್ಲಿ ಎರಚಿಬಿಟ್ಟು ಆಯ್ಕೊಳ್ಳಿ ಅಂತ. BPL ಕಾರ್ಡ್ದಾರರೇನು ಭಿಕ್ಷುಕರ ರೀತಿಯಲ್ಲಿ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದೀರಲ್ಲ, ಯಾಕೆ ನೋಡಿ ಅಲ್ಲಿ ಹೆಂಗೆ ಟ್ರೀಟ್ ಮಾಡಿದ್ದಾರೆ ನೋಡಿ. ಪಾಪ ಅವರು ಕಿಲೋಮೀಟರ್ ಗಟ್ಟಲೆ ನಿಂತಿದ್ದಾರೆ. ಆಯಿತಾ, ಟೋಕನನ್ನು ಎಸೆಯೋದು. ಸರ್ಕಾರ ಪುಕ್ಸಟ್ಟೆ ಅಕ್ಕಿ ಕೊಟ್ಟ ಮೇಲೆ ಇವರು ಭಿಕ್ಷುಕರೇ ತಾನೆ, ಆ ಥರ ಮನಸ್ಥಿತಿ ಅವ್ರದ್ದು. ಯಾರೋ ಪಡಿತರ ಅಂಗಡಿಯವ್ರು, ನ್ಯಾಯಬೆಲೆ ಅಂಗಡಿಯವ್ರದ್ದು ಬರ್ತಾರೆ, ಕ್ಯೂ ನಿಂತ್ಕೋತಾರೆ, ದೌಲತ್ತಲ್ಲಿ ಪುಕ್ಸಟ್ಟೆ ಅಕ್ಕಿ ತೊಗೊಂಡೋಗ್ತಾರೆ ಅಂತ. ದೇವರು ವರ ಕೊಟ್ಟರು ಪೂಜಾರಿ ಕೊಡಲ್ಲ ಅಂತಾರಲ್ಲ, ಆ ರೀತಿ ಆಯಿತು ಈ ನ್ಯಾಯಬೆಲೆ ಅಂಗಡಿಯವ್ರ ಕಥೆ. ಎಷ್ಟು ಕೆಟ್ಟದಾಗಿ ನಡೆಸ್ಕೊಂಡಿದ್ದಾರೆ ನೋಡಿ ಅವ್ರನ್ನ ಪಾಪ. ಜನ ಪಾಪ ಆ ರೇಷನ್ಗೋಸ್ಕರ ಎಷ್ಟು ದಿವಸದಿಂದ ಕಾಯ್ತಾ ಇದ್ರು. ಇವರು ಕರೆಕ್ಟಾಗಿ ಅಕ್ಕಿ ಅಂತೂ ಕಟ್ಟಿಲ್ಲ, ಕಳೆದ 4-5 ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ, ಅಕ್ಕಿ ಕೊಟ್ಟಿಲ್ಲ. ಎಲ್ಲ ಪಾಪ ತುಂಬ ಕಷ್ಟಪಟ್ಟು ಕಾಯ್ತಾ ಇದ್ರು. ರೇಷನ್ ಸಿಕ್ಕಿದೆ, ತಗೋಬೇಕು ಅಂದರೆ ಇವರು ದುರ್ವರ್ತನೆ. ಟೋಕನನ್ನು ಈ ಕಡಲೆಪುರಿ ಎರಚ್ತಾರಲ್ಲ, ಹಾಗೆ ಎರಚ್ತಾ ನಾವು ಅದನ್ನು ಆಯ್ಕೊಳ್ಳೋಕ್ಕೆ ಜನ ಮುಗಿ ಬೀಳ್ಬೇಕು. ಹೆಂಗೆ ಟ್ರೀಟ್ ಮಾಡ್ತಾರೆ ನೋಡ್ರಿ ಪಾಪ. ಜನರು ಏನು ಭಿಕ್ಷುಕರ ಅವರು? ಸರ್ಕಾರ ಕೊಡ್ತಿದೆ, ತಗೊಳಕ್ಕೆ ಬಂದಿದ್ದಾರೆ, ತಪ್ಪೇನು? ನಿಮ್ಮ ಕೈಲಿ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ಕರೆಕ್ಟಾಗಿ ಕ್ಯೂ ಸಿಸ್ಟಮ್ ಮಾಡಿಬಿಟ್ಟು ಒಬ್ಬರಾದ್ಮೇಲೆ ಒಬ್ಬರಿಗೆ ರೇಷನ್ ಕೊಟ್ಟಿದ್ದರೆ ಆಗ್ತಾಯಿತ್ತು. ಅಥವಾ ನೀವು ಟೋಕನ್ನನ್ನಾದರೂ ಕರೆಕ್ಟಾಗಿ ಕೊಡಬೇಕಾಗಿತ್ತು. ಇದು ಅಮಾನವೀಯ, ಇದೊಂದು ರಾಕ್ಷಸೀಯ ನಡೆ ಇದು ನಿಜವಾಗ್ಲೂ. ಬಹುತೇಕ ನ್ಯಾಯಬೆಲೆ ಅಂಗಡಿಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ರಾರಾಜಿಸ್ತಾ ಇದೆ. ಅಕ್ಕಿ ಕೊಡ್ತಾ ಇರುವಂಥ ನ್ಯಾಯಬೆಲೆ ಅಂಗಡಿಗಳ ಮುಂಭಾಗ ಜನಸಾಗರವೇ ಸೇರಿದೆ. ಜನ ಗುಂಪುಗಟ್ಟಿ ಅಕ್ಕಿ ವಿತರಣೆಗೆ ಬರ್ತಾ ಇರುವಂಥದ್ದು ಗಮನಿಸಬಹುದಾಗಿದೆ. ಇದು ಅಬ್ಬಿಗೆರೆಯಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿ. ಯಾವ ಪ್ರಮಾಣದಲ್ಲಿ ಗುಂಪುಗೂಡಿದ್ದಾರೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಟೋಕನ್ ಸಿಸ್ಟಮ್ ಅನ್ನ ಮಾಡಿರುವಂಥದ್ದು. ಟೋಕನ್ ಸಿಸ್ಟಮ್ ಅನ್ನ ಮಾಡಿ ಅಕ್ಕಿ ವಿತರಣೆ ಮಾಡ್ತಾ ಇದ್ದಾರೆ. ಪ್ರತಿ ವ್ಯಕ್ತಿಗೂ ಕೂಡ ಈ ತಿಂಗಳು 15 kg ಕೊಡ್ಬೇಕಾಗತ್ತೆ. ಕೊಡುವಾಗ್ತಾ ಇರುವಂತ ಮಾತಾಡ್ತೀನಿ. ನಮಸ್ಕಾರ, ಏನಿ ಸರ್? ಕಾರ್ಡ್ ಕ್ಯಾನ್ಸಲ್ ಮಾಡ್ತಾರೆ ಸುಮ್ಮನೆ. ಏನ್ ಸಮಸ್ಯೆ ಆಗಿದೆ ಹೇಳಿ? ಏನಿಲ್ಲ, ಅದ ಕ್ಯೂ ಅಲ್ಲಿ ನಿಂತಿದೀವಿ ಅಷ್ಟೇ ಸರ್. ಏನು ಈಗ ಮಿಸ್ಯೂಸ್ ಅಂತ ಹೇಳಿದ್ರೆ ಏನ್ ಮಿಸ್ಯೂಸ್ ಆಗಿದೆ? ಅದೇ ಇಲ್ಲಿ ಕ್ಯೂ ಅಲ್ಲಿ ನಿಂತಿರೋದು ಸರ್, ಬೇರೆ ಏನಿಲ್ಲ. ಕ್ಯೂ ಅಲ್ಲಿ ನಿಂತಿದೀವಿ, ಬೇರೆ ಏನ್ ಸಮಸ್ಯೆ ಆಗ್ತಾ ಇದೆ? ಏನಿಲ್ಲ ಸರ್, ಬೇರೆ ಏನಿಲ್ಲ. ಇವರು ಮಿಸ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರು, ಆದ್ರೆ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾರೆ ಅನ್ನೋ ಭಯದಿಂದ ಹೇಳ್ತಾ ಇಲ್ಲ. ಇಲ್ಲಿ ಮತ್ತೊಂದು ಆರೋಪ ಅಂತಂದ್ರೆ ಈ ಒಂದು ಕಾರ್ಡ್ಗೆ 15 kg ಕೊಟ್ಟು 50 ರೂಪಾಯಿನ ಪಡಿತಾ ಇದ್ದಾರೆ ಅಂತೇಳಿ ಇಲ್ಲಿನ ಸ್ವತಃ ಅಕ್ಕಿ ತೆಗೆದುಕೊಂಡಂತ ಜನರೇ ಇಲ್ಲಿ ಹೇಳ್ತಾ ಇರುವಂಥದ್ದು ಗಮನಿಸಬಹುದಾಗಿದೆ. ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ಅಕ್ಕಿಗೋಸ್ಕರ ಕಾಯ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ, ನೋಡ್ಬೋದಾಗಿದೆ. ಅಬ್ಬಿಗೆರೆಯಲ್ಲಿರುವಂಥ ಜನ ಅಕ್ಕಿಗೋಸ್ಕರ ಸಾಲುಗಟ್ಟಿ ನಿಂತಿದ್ದಾರೆ. ಇರುವಂಥ ಅಕ್ಕಿಯನ್ನ ಪಡೆಯೋದಕ್ಕೋಸ್ಕರ ಬೆಳಗ್ಗೆಯಿಂದನೂ ಕೂಡ ಸರದಿ ಸಾಲಿನಲ್ಲಿ ಕಾಯ್ತಾ ಇರುವಂಥದ್ದು. 15 kg ಅಕ್ಕಿ ಓಕೆ, ಆದರೆ 50 ರೂಪಾಯಿ ಹಣವನ್ನು ಯಾಕೆ ಪಡಿತಾರೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಈ ನಿಟ್ಟಿನಲ್ಲಿ ಇಲ್ಲಿ ಕೇಳುವಂಥದ್ದು ಕೂಡ ತೀರಾ ಕಷ್ಟಕರ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರನ್ನು ಕೂಡ ಯಾವ ರೀತಿಯಾಗಿ ಈ ರೀತಿಯಾಗಿ ಕಲೆಕ್ಟ್ ಮಾಡೋದು ಕೇಳಿದ್ರೆ ಅಕ್ಕಿ ಚೀಲ ತೆಗೆದುಕೊಡ್ತೀವಿ, ಹಾಗಾಗಿ ಅದಕ್ಕೆ ನಾವು 20 ರೂಪಾಯಿ 30 ರೂಪಾಯಿ ಸೋಪ್ ಕೊಡ್ತೀವಿ ಅಂತೇಳಿ ಸಬೂಬನ್ನು ಹೇಳ್ತಾರೆ. ನಮಸ್ಕಾರ, ಎಷ್ಟು kg ತೊಗೊಂಡ್ರಿ? ಇಬ್ಬರು ಕಾರ್ಡು 75 kg. ಎಷ್ಟು? 75. 2 ಕಾರ್ಡು. 2 ಕಾರ್ಡು. ದುಡ್ಡು ಎಷ್ಟು ಕೊಟ್ರಿ? ದುಡ್ಡು 60 ರೂಪಾಯಿ. 60. ಯಾಕೆ ಕೊಡ್ಬೇಕು ದುಡ್ಡು? ಇಲ್ಲ, 2 ಕಾರ್ಡ್ಗೆ ದುಡ್ಡು ಯಾಕೆ ಕೊಡ್ಬೇಕು? ಅವ್ರು ಚೀಲ ಗಿಲ ತಗೊಂಡ್ಬರ್ತೀವಲ್ಲ, ಅಂದ್ರೆ 15 kg ಅಕ್ಕಿ ಕೊಡೋದಲ್ದೇ ಅಮೌಂಟ್ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇವ್ರು ಹೇಳೋದು ನಾವು ಸೋಪ್ ಕೊಡ್ತಾ ಇದ್ದೀವಿ, ಜೊತೆಗೆ ಚೀಲ ಕೂಡ ಅವರಿಗೆ ಕೊಡ್ತಾ ಇದ್ವಿ, ಹಾಗಾಗಿ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಕ್ಕಿ ಕೊಡ್ತಾ ಇರುವಂಥ ನ್ಯಾಯಬೆಲೆ ಅಂಗಡಿಗಳ ಮುಂಭಾಗ
ಜನಸಾಗರ ಇದೆ, ಕಿಲೋಮೀಟರ್ವರೆಗೂ ಕ್ಯೂನಲ್ಲಿ ನಿಂತು ಅಕ್ಕಿ ಪಡೆಯಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡೆಯೋಣ. ಲೋಕೇಶ್, ಸರ್ಕಾರ ಕೊಡೋ ಉಚಿತ ಅಕ್ಕಿಯನ್ನು ಪಡೆಯೋದಕ್ಕೆ ಜನ ಬರ್ತಾರೆ, ತಪ್ಪೇನಿಲ್ಲ. ಅವ್ರನ್ನ ನಡೆಸ್ಕೊಳ್ಳೋ ರೀತಿ ಹೆಂಗೆ? ಟೋಕನ್ ಆ ಥರ ಎರ್ಚೋದು ಯಾಕೆ? ದುಡ್ಡಿಸ್ಕೊಳ್ಳೋದು ಯಾಕೆ? ಈ ನ್ಯಾಯಬೆಲೆ ಅಂಗಡಿಯವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ ಅಂತ? ಅರವಿಂದ, ಖಂಡಿತ ಈ ನ್ಯಾಯಬೆಲೆ ಅಂಗಡಿಯವರ ಜೊತೆ ಅಧಿಕಾರಿಗಳು ಶಾಮೀಲಾದಾಗ ಈ ರೀತಿಯಾಗಿ ವರ್ತನೆಗಳು ಹೊರ ಬರ್ತವೆ. ನಿಜಕ್ಕೂ ಕೆಟ್ಟದಾಗಿ ಈ ಒಂದು ಜನರನ್ನ ನಡೆಸ್ಕೊಂಡಿರುವಂಥದ್ದು. ಏಕೆಂತಂದ್ರೆ ಟೋಕನ್ ಕೊಡು, ಸಿಸ್ಟಮ್ ವೇಸ್ ಮಾಡಬೇಕು, ಲೈನಲ್ಲಿ ನಿಲ್ಲಿಸ್ಬೇಕು. ಆದರೆ ಸಾರ್ವಜನಿಕರ ಮೇಲೆ ಟೋಕನ್ ಅನ್ನು ಎರಚು ಆಯ್ಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಮಾಡುವಂಥದ್ದು ಎಷ್ಟೇ ಸರಿ ಅನ್ನುವಂಥದ್ದು. ಬೆಳಗ್ಗೆಯಿಂದನೂ ಕೂಡ ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಅಕ್ಕಿಗೋಸ್ಕರ ಕ್ಯೂನಲ್ಲಿ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರು ಟೋಕನ್ ಕೊಟ್ಟಿದ್ದಾರೆ ಅವ್ರಿಗೆ ಮಾತ್ರ ಈಗ ಅಕ್ಕಿ ಸಿಗ್ತಾ ಇದೆ. ನೋ ಸ್ಟಾಕ್ ಅಂತ ಬೋರ್ಡ್ ಎಲ್ಲ ಕಡೆ ರಾರಾಜಿಸ್ತಾ ಇದೆ. ಇದ್ರ ಮಧ್ಯೆ ಇಲ್ಲಿ ಅಕ್ಕಿಗೋಸ್ಕರ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಮಾತಾಡ್ತೀನಿ ಸರ್, ನಮಸ್ತೆ. ನೀವು ಸಾರ್ವಜನಿಕರ ಮೇಲೆ ಕಡಲೆಪುರಿ ಹೆಚ್ಚಿದಂಗೆ ಭಿಕ್ಷುಕ ರೀತಿಯಲ್ಲಿ ಟೋಕನ್ ಹಚ್ಚಿದ ಎಷ್ಟು ನನ್ನೇ ಹಾಕಿ ನೂಕ್ತಾವ್ರೆ, ನೀವೇ ನೋಡಿದ್ರಲ್ಲ, ನೀವೇ ಕಣ್ಣ ನೋಡಿ. ಸಿಸ್ಟಮ್ ವೈಸ್ ಮಾಡ್ಬೇಕು ಸರ್, ನಿಲ್ಲಿಸ್ಬೇಕು. ಹಾಗೆ ಜನರನ್ನ ಈ ರೀತಿ ಕೆಟ್ಟದಾಗ ನಡೆಸ್ಕೊಳ್ಳೋದ? ಬರ್ದಿದ್ದು ನಾನು ಏನು ಮಾಡಲಿ ಹೇಳಿ? ಬೆಳಗ್ಗೆಯಿಂದ ಆರಾಮಾಗಿ ಇಶ್ಯೂ ಮಾಡಿದೆ, 100 ಟೋಕನ್ ಕೊಟ್ಟಿದ್ದೆ, ಆರಾಮಾಗಿ ಬಂದರು. ಆಮೇಲೆ ಅದು ಖಾಲಿ ಅಕ್ಕಿ ನೋಡ್ಕೊಂಡು ಸ್ಟಾಕ್ ನೋಡ್ಕೊಂಡು ಕೊಡೋಣ ಅನ್ಕೊಂಡೆ. ಅಷ್ಟೊತ್ತಿಗಾಗಲೇ ನುಗ್ಗಿ ಬಂದ್ಬಿಟ್ರೆ ನಾನು ಏನು ಮಾಡಲಿ? 50 ರೂಪಾಯಿ ಮಾಡ್ತಾ ಇದ್ರ ಸರ್ಕಾರ ಕೊಡೋ ಅಕ್ಕಿ ಚೀಲಕ್ಕೆ, ಅದಕ್ಕೆ ದುಡ್ಡು ಕಲೆಕ್ಟ್ ಮಾಡ್ಬೇಕಾ? ಚೀಲಕ್ಕೆ ನಾವು ತಗೊಳಕ್ ಪ್ರಾವಿಷನ್ ಐತೆ. ಪ್ರಾವಿಷನ್ ಇದೆ ಅಂತಂದ್ರೆ BPL ಕಾರ್ಡ್ ಸರ್, ಬಡತನ ರೇಖೆಗಿಂತ ಕೆಳಗಿರೋರ ಹತ್ರ ದುಡ್ಡು ವಸೂಲಿ ಮಾಡಿದ್ರೆ ಎಷ್ಟು ಸರಿ? ನಾವು 20 ರೂಪಾಯಿ ನಾವು ಚೀಲ ಮಾರ್ಕೊಂತೀವಿ ಬೇರೆಯವ್ರಿಗೆ. ಇನ್ನೂ ಕೂಡ ಜನ ಮುಗಿ ಬೀಳ್ತಾ ಇದ್ರೆ ಗಮನಿಸಬಹುದಾಗಿದೆ. ಅಕ್ಕಿ ಸಿಗ್ತಾ ಇಲ್ಲ, ಎಲ್ಲ ಕಡೆ ಅಕ್ಕಿ ಸಿಗ್ತಾ ಇಲ್ಲ ಅಂತೇಳಿ ಜನ ಟೋಕನ್ ಕೊಟ್ಟವ್ರು ಮಾತ್ರ ಕೊಡ್ತಾ ಇದ್ರು. ಈಗ ಕಾರ್ಡನ್ನು ತೆಗೆದುಕೊಂಡು ಬಂದು ಅಕ್ಕಿ ಕೊಡಿ ಅಂತೇಳಿ ಮುಗಿ ಬೀಳ್ತಾ ಇರುವಂತಹ ದೃಶ್ಯಾವಳಿಗಳು ಸಿಗ್ತಾ ಹೋಗ್ತಾ ಇದೆ. ಅಬ್ಬಿಗೆರೆಯ ನ್ಯಾಯಬೆಲೆ ಅಂಗಡಿಯಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಒಂದ್ ಕಡೆ ಈ ರೀತಿಯಾಗಿ ಕಂಡು ಬರ್ತಾ ಇದೆ, ಮತ್ತೊಂದ್ ಕಡೆ ಅಕ್ಕಿ ಇಲ್ಲದೆ ಸಮಸ್ಯೆಗಳು ನಿರ್ಮಾಣ ಆಗಿರುವಂಥದ್ದು. ರೈಟ್ ಲೋಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಅಕ್ಕಿ ಇದ್ದರೆ ಒಂದು ಕಷ್ಟ, ಇಲ್ಲದಿದ್ದರೆ ಒಂದು ಕಷ್ಟ. ಅಕ್ಕಿ ಇಲ್ಲ ಅಂತಂದರೆ ಜನಗಳಿಗೆ ಸಂಕಷ್ಟ, ಅಕ್ಕಿ ಇದೆ ಅಂತಂದರೆ ಈ ಥರ ಮುಗಿ ಬೀಳ್ತಾರೆ. ಟೋಕನ್ ಸಿಸ್ಟಮ್, ಅದರ ಮಧ್ಯದಲ್ಲಿ ಈ ರೇಷನ್ ಅಂಗಡಿಯವರ ದರ್ಪ, ದೌಲತ್ತು, ದೌರ್ಜನ್ಯ, ಇದೆಲ್ಲವನ್ನು ಪಾಪ ಬಡ ಜನತೆ ಅನುಭವಿಸ್ಬೇಕಾಗಿ ಬಂದಿರೋದು ನಿಜಕ್ಕೂ ಕೂಡ ದುರಂತ.